ಕುರುಬರಳ್ಳಿ ಹತ್ರ ಒಂದು ಲೇಔಟ್ ಮಾಡೋರು ಯಾರೋ ಒಬ್ಬ ಬೆಂಗಳೂರಿಂದ ಒಂದು 500,000 ಜನ ಒಂದು ಪ್ರೇಯರ್ ಮಾಡ್ತವ್ರೆ. ಕುರುಬರಳ್ಳಿಗೆ ಬರ್ತಾರೆ ಯಾರು ಏನು ಅಂತ ಹೇಳಿ ವಿಚಾರ ತಿಳ್ಕೊಂಡಾದ್ಮೇಲೆ ಮುಂದಿನ ಭಾಗದಲ್ಲಿ ಅವ್ರೆಲ್ಲ ನಿಮ್ಮ ಕಾರ್ಯಕರ್ತರು ಹೋಗಿ ಮಾಡಕ್ ಇರಬಾರ್ದು ಅದನ್ನ. ಇಲ್ಲಿಂದ ನಾವೊಂದು ಲೇಔಟ್ ಮಾಡೋ ಕಡೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಅವ್ರು ಹೇಳೋದು ತಿರುಪುರ ಒಂದು ದೊಡ್ಡ ಚರ್ಚೆ ಕಟ್ತಾರೆ. ಅಲ್ಲಿ ಯಾರೇ ಬೇಕಾಗ್ತದೆ ಯಾರವ್ರಿಂದ ಕಟ್ತಾರೆ ಸುಮ್ಮನೆ ಏನು ಹೇಳೋದು ಕಟ್ತಾವ್ರೆ ದೊಡ್ಡದಾಗ ಅವ್ರೆ ಅಂತ. ಯಾಕಂದ್ರೆ ಪಂಚಾಯತ್ ಬಿಜೆಪಿ ಅಧ್ಯಕ್ಷರ್ತಕ್ಕಂಥ ಪಂಚಾಯತ್ ಅಷ್ಟು ದೊಡ್ಡ ಕಟ್ಟಡವನ್ನ 10 ದಿವಸ ಕೊಡಕ್ಕೆ ಸಾಧ್ಯನೇ ಇಲ್ಲ. ಹನುಮಯ್ಯ ಫೋನ್ ಮಾಡಿದ್ರೆ ಏನಾಗುತ್ತೆ ಅಂತ ವಿಚಾರ ಮಾಡಿದ್ರೆ ಹನುಮಯ್ಯ ಶುರು ಮಾಡಿದ್ರೆ ಈಗ ನೋಡ್ರೆ ಈ ತರ ಆಗೈತೆ ಅಂತ ಹೇಳಿ ಇಮ್ಯುನಿಟಿ ಸ್ಟಾಪ್ ಮಾಡಬೇಕಾದಲ್ಲ ಅಂತ ಹೇಳಿ ನಾವು ಸ್ವಲ್ಪ ಪ್ರಾರಂಭ ಮಾಡಿದ್ವಿ. ಅಲ್ಲಿ ನಮ್ಮ ಗ್ರಾಚಾರ ಕೇಳಿದ್ರೆ ಪಂಚಾಯತಿ ಎಲ್ಲ ಪರ್ಮಿಷನ್ ಕೊಟ್ಟವ್ರೆ ದಾಖಲೆ ಆಗಿಲ್ಲ. ರೆಕಾರ್ಡ್ಸ್ ಒಂದು ಪಂಚಾಯತ್ ಔಟ್ಸೈಡ್ ಯಾರು ಕೊಟ್ಟವ್ರೆ ಏನನ್ನೋದು ಈಗ ನಾನು ಹೇಳಕ್ ಹೋಗೋದಿಲ್ಲ. ಇದೊಂದು ಅವ್ಯವಹಾರ ಮಾಡ್ಕೊಂಡೆ ಮಾಡಿರ್ತಾರೆ. ಇಲ್ಲಾಂತಂದ್ರೆ ಸಣ್ಣ ಯಾವ್ದಾರ ಬಿಲ್ಡಿಂಗ್ ಕಟ್ಟಡನೇ ನಮ್ಮ ಕೆಲವು ಹೋದ್ರೆ ಇಷ್ಟು ದೊಡ್ಡ ಕಟ್ಟಡ ಕೊಡ್ಬೇಕಾದ್ರೆ ಏನಿಲ್ಲ ಕೊಟ್ಟ ಕಡೆ ಎರಡು ವಿಚಾರ. ಒಂದು ಬಿಲ್ಡಿಂಗ್ ಕಟ್ತಾವ್ರೆ, ವಾಸ ಮನೆ ಕಟ್ತಾವ್ರೆ, ನಾವೇ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಯಾವ ಜ್ಞಾನ ಇಲ್ಲ ಏನಿಲ್ಲ, ಜಮೀನಲ್ಲಿ ಆರ್ಡರ್ ಮಾಡ್ತಾರೆ, ಬಡವ ಮನೆ ಕಟ್ಕೊಂಡು ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಇದು ಅರ್ಕಾವತಿ ಪ್ರೊಟೆಕ್ಟೆಡ್ ಏರಿಯಾ ಅಂತ ಇದೆ. 2003ರಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ಅರ್ಕಾವತಿ ಪುನಶ್ಚೇತನ, ಅರ್ಕಾವತಿಯಿಂದ ಚಿಕ್ಕಮಗಳೂರು ಮತ್ತು ಕುಮಾರಪೇಟೆ ಆಗಾಮದಲ್ಲಿ ಯಾರೋ ಚರ್ಚೆ ಬಂದದ್ದು ಗೌರ್ಮೆಂಟ್ ಆರ್ಡರ್ಸೇ ಮಾಡಿದ್ರು. ಹೆಂಗ್ ಮಾಡಿದ್ರು, ಹೆಸರುಗಟ್ಟೆ ಕೆರೆಯಿಂದ ಏನ್ ಅರ್ಕಾವತಿ ಚಾನಲ್ ಹೋಗ್ತಾ ಇದ್ರು, ಎರಡೂ ಕಡೆ 1 ಕಿಲೋಮೀಟರ್ ಏನು ಹಳ್ಳಿ ಕಟ್ಟಿಗೆ 3 ಫ್ಲೋರ್ ಮಾಡೋದು. ಮತ್ತೆ ನಮ್ದು ಕಾನ್ಸ್ಟಿಟ್ಯೂನ್ಸಿ ಮಾಗಡಿಯಿಂದ ತಿಪ್ಪೋಹಳ್ಳಿ ಕೆರೆವರೆಗೂ 2 ಕಿಲೋಮೀಟರ್ ಯಾವುದೇ ಬಿಲ್ಡಿಂಗ್ ಕಟ್ಟಿಲ್ಲ, ಪರ್ಮನೆಂಟ್ ಬಿಲ್ಡಿಂಗ್. ನೀವು ಬೇಕಾದ್ರೆ ಇತ್ಯಾದಿ ವಿಧಾನ ಗಾರ್ಮೆಂಟ್ಸ್ ಕಟ್ಬೋದು. ಅಕಸ್ಮಾತ್ ಇದ್ದಾಗ ಸಣ್ಣ ಪುಟ್ಟ ಕೋಟಿ ಸಂಬಂಧಪಟ್ಟ ಏನಾದ್ರು ಮಾಡ್ಬೋದು, ವ್ಯವಸಾಯ ಮಾಡ್ಬೋದು. ಕಟ್ಟಡ ಕಟ್ಟಾಗಿಲ್ಲ, ಮನೆ ಕಟ್ಟಾಗಿಲ್ಲ. ತಿಪ್ಪೋಹಳ್ಳಿ ಕಡೆ 3 ಕಿಲೋಮೀಟರ್ ಏನು ಕಟ್ಟಾಗಿಲ್ಲ. ಇದು ಸರ್ಕಾರದ ಆದೇಶ. ಇದು ನಮ್ಮ ಗಮನ ಬಂದಿದ್ದು ಯಾವಾಗ ಅಂತಂದ್ರೆ ಈ ಮಾತಾಡಿದ್ರೆ ನಗರಸಭೆ ಬಂದಾಗ ಲೈಸೆನ್ಸ್ ಕೊಡ್ತಾ ಇಲ್ಲ, ಮತ್ತೆ ಪ್ಲಾನ್ ಕೊಡ್ತಾ ಇಲ್ಲ ಅಂತ ಹೇಳೋದು ಗೊತ್ತಿಲ್ಲ. ಯಾಕೆ ಪ್ಲಾನ್ ಕೊಡಲ್ಲ ಏನು ಅಂತಂದಾಗ ಕೆಲವು ಏನ್ ಮಾಡ್ತಾರೆ, ಕೋರ್ಟ್ ಹೋದಾಗ ಪ್ರಾಬ್ಲಮ್ ಶುರುವಾಗಿದ್ದಲ್ಲೇ. ಕೋರ್ಟ್ ಹೋದ್ಮೇಲೆ ಗೌರ್ಮೆಂಟ್ ಲಾಯರ್ ಹೇಳಿದ್ರು 2003 ಗೆಜೆಟ್ ಆಗಿದೆ. ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಸರ್ಕಾರ ಗೆಜೆಟ್ ಮಾಡಿ ಗೊತ್ತಿಬಿಟ್ಟಿದ್ರು, ಇಂಪ್ಲಿಮೆಂಟ್ ಆಗಿದ್ರು. ಅದು ಯಾರು ಕೋರ್ಟ್ ಹೋಗಿ ಏನೋ ಉಳ್ಕೊಳಕ್ ರಿವರ್ಸ್ ಆಗಿಲ್ಲ. ಅದೆಲ್ಲ ಕೋರ್ಟ್ ಅಲ್ಲಿ ವಾದ ವಿವಾದಗಳೆಲ್ಲ ಆಗಿ ಎಲ್ಲ ಆಗ್ಲೇಬೇಕು ಅನ್ನೋದು. ಕೊನೆಗೆ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಜಯಚಂದ್ರ ಕಾನೂನು ಸಚಿವರು ಅವ್ರು ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ನಮ್ಮ ದಾಸಪುರ ಹೋಗ್ಲಿರ್ತಕ್ಕಂಥ ಕಾನ್ವೆಂಟ್ಸ್ ದೊಡ್ಡ ಕೊನೆಗೆ 1 ಕಿಲೋಮೀಟರ್ ಇದ್ದಿದ್ದು 500 ಮೀಟರ್, ಅರ್ಧ ಕಿಲೋಮೀಟರ್ ಸೆಂಟ್ರಿಂದ ಅರ್ಧ ಕಿಲೋಮೀಟರ್ ಆ ಕಡೆ, ಈ ಕಡೆ ಕಿಲೋಮೀಟರ್ಗೆ ಏನು ಕಟ್ಟಿಲ್ಲ. ಎರಡನೇದು ಸ್ಕೂಲ್ ಕಟ್ಟಬೇಕಂದ್ರೆ 108 ಪರ್ಮಿಷನ್ ತಗೋಬೇಕು. ಅದಕ್ಕೆ ದಾರಿ ಏನು ಅಂತೇಳಿ EDP ಅವರೆಲ್ಲ ಪರ್ಮಿಷನ್ ಕೊಡ್ಬೇಕು. 30 ಅಡಿ ರಸ್ತೆ ಇದ್ರೆ ಮಾತ್ರ ಸ್ಕೂಲ್ ಪರ್ಮಿಷನ್ ಕೊಡೋದಿಲ್ಲ, ಕೊಡೋದೇ ಇಲ್ಲ. ಅದು ದಾರಿ ಇಲ್ಲ, ಏನೂ ಇಲ್ಲ. ಒಂದು. ಎರಡನೇದು ಅರ್ಕಾವತಿ ನದಿ ದಂಡೆ ಪಕ್ಕದಲ್ಲಿ 100 ಅಡಿ ದೂರದಲ್ಲಿ 500 ಮೀಟರ್ ಅಲ್ಲ, ಅರ್ಧ ಕಿಲೋಮೀಟರ್ ಅಲ್ಲ, 100 ಅಡಿ ದೂರದಲ್ಲಿ. ಇದು ಯಾವುದೇ ಕಾರಣದಿಂದ ಕಟ್ಟಡ ಕಟ್ಟಕ್ಕೆ ಆಗೋದೇ ಇಲ್ಲ. ಇವತ್ತು ಹುಳಿ ಚಿಕ್ಕನಹಳ್ಳಿ ಇರ್ಬೋದು, ಇಲ್ಲಿ ಯಾರು ಕ್ರಿಶ್ಚಿಯನ್ ಬರ್ಕೊಂತ ಇಲ್ಲ. ಇದು ಏನೋ ಊರವರು ವಿಜಯವಾಡ ಬೇರೆ ಮಾಡಕ್ಕೆ ಜಾಗ ಇಲ್ಲ, ಅರ್ಧ ಜನ ನಾವೇ ಇದ್ದೀವಿ ಅಂತ ಊರಲ್ಲಿ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕಟ್ಟವ್ರು. ಈ ಶಿವಪುರ ಕನ್ನಡಪುರ ಹೋದಾಗ ನೆಟ್ಟಿಬೇಕು ಅಂತ ಕ್ರಿಶ್ಚಿಯನ್ಸ್ ಇರಬಹುದು. ಅಚ್ಚರಿ ನಾನು ಒಂದು ಯಾವ ಕಾರ್ಯಕ್ರಮ ಇದೆ ಅಲ್ಲಿ ಬೇಕಾಗಿದ್ದಾಗ ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಟಿದ್ದೀನಿ, ಸ್ಕೂಲ್ಗೆ ನಾನೇ ಕೊಟ್ಟಿದ್ದೀನಿ. ಬಹಳ ಇರ್ತಕ್ಕಂಥದ್ದು. ಅದು
ಯಾವ ಏನು ಗೊತ್ತಿಲ್ಲ. ಇಷ್ಟು ದೊಡ್ಡದಾದಂತ ಒಂದು ಕಟ್ಟಡವನ್ನ ಏಕಾಏಕಿ ಯಾವ ನಮಗೆ ತಗಲೆ ಬಿಟ್ಟಿದ್ದಂತ ಇದು ಮಾತ್ರ ನಂದು ತಪ್ಪು ಇದೆ. ನಂದವಟ್ಟು ತಂದಿಲ್ಲ, ಮನೆ ತಂದಾದ್ಮೇಲೆ ಅದು ಶುರು ಮಾಡಿ ತಹಸೀಲ್ದಾರ್ಗೆಲ್ಲ ತಂದು ಆಕ್ಚುಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟು ಆಗ ಎಲ್ಲ ಹೋಗಿ ಇಶ್ಯೂ ಮಾಡಿ ಪುಣ್ಯಕ್ಕೆ. ಅದಾದ್ಮೇಲೆ ಅವರ ಬಿಲ್ಡಪ್ ಶುರು ಮಾಡಿ ಸತೀಶ್ ಅವರೆಲ್ಲ ಬಿಟ್ಟು ನಾನು ತಹಸೀಲ್ದಾರ್ಗೆಲ್ಲ ಫೋನ್ ಮಾಡಿ ಇಮಿಡಿಯೇಟ್ ನೋಟಿಸ್ ಶುರು ಮಾಡಬೇಕು ಅಂತ ಹೇಳಿ ಅದು ಅಕ್ರಮ ಕಟ್ಟಡ ಅಂತ ಹೇಳಿ ರಿಪೋರ್ಟ್ ಮಾಡಿ ಅಲ್ಲಿಂದ ತಹಸೀಲ್ದಾರ್ ಕೂಡ ಮೊನ್ನೆ ಅದಕ್ಕೆ ಅಕ್ರಮ ಕಟ್ಟಡ ಆಮೇಲೆ ಇದು ಅರ್ಕಾವತಿ ನದಿ ದಂಡೆ ಪ್ರೊಟೆಕ್ಟೆಡ್ ಏರಿಯಾ ಬರೋದ್ರಿಂದ ಇದು ತೆರವು ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಡಿಸಿ ಇನ್ನೊಬ್ಬರನ್ನ ಟೇಕ್ ಮಾಡೋರು ಯಾರೋ ಬೇರೆ ಪ್ರೈವೇಟ್ ಮಾಡಿ ಬಿಲ್ಡಿಂಗ್ ಮೇಲೆ ಟೇಕ್ ತಗೊಂಡ್ರೆ ಟೇಕ್ ತಗೊಂಡಿದ್ರು ಕಟ್ಟ ಕಟ್ತಾನೆ ಅವರೆಲ್ಲ ಯಾವ ಗಮನ. ಒಂದು ವೇಳೆ ನಾವು ಹಿಂದೆ ಹಿಂದೂ ಜಾಗೃತಿ ಇದ್ದಾಗ ಅನೇಕ ಹೋರಾಟಗಳನ್ನು ಮಾಡಿದ್ರು. ಅವರು ಅಕ್ರಮವಾಗಿ ಯಾವ್ದು ಕಟ್ಟ ಕಟ್ಟಿರಲಿಲ್ಲ. ಆ ಸ್ಟೋರಿಗಳ ಪಡ ಎಲ್ಲ ಮೊಬೈಲ್ ಇಟ್ಕೊಂಡಿದ್ದಾವೆ. ಹೆಂಗ್ ಮಾಡಿದ್ವಿ ಏನ್ ಮಾಡಿದ್ವಿ ಅನ್ನೋದು ಅದು ಕೂಡ ನನ್ನ ಕಾರ್ಯಕರ್ತರು ಹೋದ್ರೆ ಅವೆಲ್ಲ ಕೂಡ ಜೀವನದಲ್ಲಿ ಏನಿಲ್ಲ ಅವೆಲ್ಲ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳಿ ಆಯ್ತಾ. ನೆಕ್ಸ್ಟ್ ಅದು ಹೆಂಗಿಂತ ಬಿಲ್ಡಿಂಗ್ ಕೆಲಸ ಮಾಡ್ತಿರ್ತಾ ಇತ್ತು. ಯಾರು ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಕ್ ಹೋಗಲ್ಲ. ನಾನು ಕಟ್ಟಾಗೆ ಬಿಡ್ತಾ ಇಲ್ಲ. ಒಂದು ನಾಗರಿಕ ದೇವಸ್ಥಾನ ಕಟ್ಟಬೇಕು ಅಂತಂದ್ರೆ ಪರ್ಮಿಷನ್ ತಗೋಬೇಕು, ಕಾಲ್ ಮಾಡ್ಬೇಕು, ಅಬ್ಜೆಕ್ಷನ್ ಕಾಲ್ ಮಾಡ್ಬೇಕು, ಆ ಜನ ಇರ್ಬೇಕು. ಏನಿಲ್ಲ ಹೊರಗೆ ಚಿತ್ರ ಇರೋದು. ನಮ್ಮ ತಿಂಗಳು ಸಮುದಾಯ ಜಾಸ್ತಿ ಇರ್ತಕ್ಕಂಥದ್ದು ಹಿಂದೂ ಬಗ್ಗೆ ಹೋರಾಟ ಮಾಡ್ತಾ ಇರೋದು. ಇವರು ಯಾಕೆ ಸುಮ್ಮನೆ ಇದ್ರು ಗೊತ್ತಾಗಿಲ್ಲ ನಮ್ಗೆ. ಕೊಟ್ಬಿಡ್ತೀನಿ ಇವ್ರು ಯಾವ ಪಕ್ಕದಲ್ಲಿ ನಮ್ಮೂರ ಅನ್ನೋದು ಎಂಟು ಬಿಲ್ಡಿಂಗ್ ಕೊಟ್ಟಿದ್ದು ಯಾರು ನಾನೇ ನಮ್ಮ ಮುನಿಯಪ್ಪ ಬಿಡುಗಡೆ ಮಾಡ್ತಾನೆ. ಆದ್ರೆ ಮುನಿಯಪ್ಪ ಜೋಸಫ್ ಮೇಲೆ ಕೊಡಲ್ಲ, ಅಬ್ದುಲ್ಲಾ ಮೇಲೆ ಕೊಡಲ್ಲ. ಇಟ್ಟು ಬಿಡೋಣ ಮಾಮ ಎಲ್ಲಿಂದ ಮೆರವಣಿಗೆ ಗಣಪತಿ ಮೆರವಣಿಗೆ ಮಾಡಿದಾಗ ಸಮಸ್ಯೆ ಏನ್ ಹೇಳ್ತೀನಿ. ನೀವೇ ಪಕ್ಕಾಗಿದ್ದೀರ ಮಾಡಿದ. ನಾವು ಯಾರ ವಿರುದ್ಧ ಅಲ್ಲ. ಬೇಕೋ ಬೇಡವೋ ಸಾವಿರಾರು ವರ್ಷಗಳಿಂದ ನಾವು ಆಕ್ರಮಣಕ್ಕೊಳಗಾಗಿ ಇದೆಲ್ಲ ಒಂದಷ್ಟು ಜನ ಸೇರ್ಕೊಂಡ್ಬಿಟ್ಟ. ನಮ್ಮ ದೇಶದ ಇತಿಹಾಸ 3 ವರ್ಷದ ಇತಿಹಾಸ ಅಲ್ಲ, ಸಾವಿರಾರು ವರ್ಷದ ಇತಿಹಾಸ. ಇತಿಹಾಸವನ್ನು ತಿಳ್ಕೊಳ್ಳದೆ ನಾವು ಮತ್ತೆ ಮತ್ತೆ ಈ ತಪ್ಪುಗಳನ್ನು ಮಾಡಿದ್ರೆ ಮುಂದಕ್ಕೂ ಸಮಸ್ಯೆ ಆಗುತ್ತೆ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಮ್ಮ ದೇಶದಲ್ಲಿ ಅನೇಕ ನದಿಗಳವಲ್ಲೇನಪ್ಪ, ನಮ್ಮಲ್ಲೂ ಅವೆ. ಏನ್ ಹೆಸರುಗಳವೆ ಅವೆಲ್ಲ? ಈ ಭೂಮಿ ಯಾವಾಗ ಬಂತೋ ಅವಾಗಿಂದ ನದಿಗಳು ಇರ್ತಾನೆ. ನೇತ್ರಾವತಿ, ಅರ್ಕಾವತಿ, ಕಾವೇರಿ, ತುಂಗಾ, ಗಂಗಾ, ಬ್ರಹ್ಮಪುತ್ರ, ನರ್ಮದಾ, ಗೋದಾವರಿ ಇದೆ ತಾನೆ. ಅಬ್ದುಲ್ಲಾ, ಜೋಸಫ್ ಯಾವ ನದಿಯಲ್ಲಿ ಹೆಂಗ್ ಬದುಕಬೇಕು, ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಾದ್ರೆ ಯಾವ ತರ ಬಾಳ್ಬೇಕು ಅಂತ ಹೇಳಿ ಅನೇಕ ಹಿರಿಯರು ಇದಕ್ಕೆ ನಾವು ಮಾರ್ಗದರ್ಶನ ಹಾಕೋತಿರ್ತಕ್ಕಂಥದ್ದು. ಭಗವದ್ಗೀತೆ ಗೀತೆಗಳನ್ನು ಬರೆದವ್ರು ಯಾರು ಗೊತ್ತಿಲ್ಲ, ಉಪನಿಷತ್ ಬರೆದವ್ರು ಯಾವ ಮಹಾಮುನಿ ಅಂತಾನೂ ಗೊತ್ತಿಲ್ಲ ನಮ್ಗೆ. ಇಷ್ಟು ಭವ್ಯವಾದಂತ ಇತಿಹಾಸ ಇರ್ತಕ್ಕಂಥ ನಾವು ಇನ್ನೆಷ್ಟು ಉಳಿಸ್ಕೊಂತೀವಿ. ಹಣ ಕೇಸ್ ಹಾಕಿದ್ರೆ ದೇಶ ಸ್ವಾತಂತ್ರ್ಯ ಬರ್ಬೇಕು ಅಂತಂದಾಗ ಅನೇಕ ಜನ ಹೋರಾಟ ಮಾಡಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ವಾ? ಅವರೆಲ್ಲ ಸತ್ತೋಗ್ಬಿಟ್ರೆ ನಾನು ಜೈಲ್ಗಾಕ್ಬಿಟ್ರೆ ಕೂತಿದ್ರೆ ಇಲ್ಲಿವರೆಗೂ ಇನ್ನೂ ಬ್ರಿಟಿಷ್ ಇಲ್ಲೇ ಇರ್ತಾ ಇದ್ರು. ಎಲ್ಲ ಬ್ರಿಟಿಷ್ ವಂಶನೇ ಆಗೋಗಿರ್ತಾ ಇದ್ವಿ. ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು, ಇಲ್ಲಿವರೆಗೂ ಬ್ರಿಟಿಷ್ ಇಟ್ಟಿದ್ರೆ ನಮ್ಮ ಕತೆ ಮುಗಿದೋಗಿರೋದು. ಆದ್ರೆ ಇವತ್ತು ನಾವೆಲ್ಲೂ ಬೇಡ ಒಂದು ಕಡೆ ಸೇರಿ ಜೋರ ಘೋಷಣೆ ಆಗೋಣ ಅಂತ ಬರಲ್ಲ. ನಾವು ಪೊಲೀಸರು ಹೋಗುತ್ತೆ ಆಚೆ ಕಡೆಗೆ, ಅವ್ರ ಕರ್ತವ್ಯ ಮಾಡ್ತಾರೆ. ಅವ್ರು ಗೊತ್ತು ಯಾರು ಎಂತವ್ರು ಅಂತ ಬಿಟ್ರೆ ಹೊಡೆದೇ ಹಾಕ್ತಾರೆ. ನಾವ್ಗೆ ಭಯ. ಅವ್ರ ಕಾನೂನು ಅವ್ರು ಮಾಡ್ತಾರೆ. ಫೋನ್ ಮಾಡಿದ್ರು, ಚಿಂತೆ ಮಾಡಬೇಡಿ, ನಮ್ ಕಾರ್ಯಕರ್ತರ ಆತರ ಮಾಡೋದಲ್ಲ, ನೀವೇ ನಿಲ್ಸ್ಕೊಂಡು ಹೊಡೆಯೋ ಒಂದು ಪರಿಸ್ಥಿತಿ ನಾವು ತಗೊಂಡ್ಬರ್ತೀವಿ ಅಂತ ಮಾತನ್ನ ಹೇಳಿದ್ರು. ನೀವೇ ನಿಂತ್ಕೊಂಡು ಪ್ರೊಡಕ್ಷನ್ ಹೊಡಿತೀವಿ. ಆದ್ರೆ ಪಾಯದಲ್ಲೇ ಬಿಡಬಾರ್ದಾಗಿತ್ತು, ಪಾಯದಲ್ಲೇ ಬಿಡಬಾರ್ದಾಗಿತ್ತು.
ಅನುಕೂಲ ಆಗಲಿ ಏನಿಲ್ಲ ನಾವು ಯೋಚನೆ ಮಾಡೋದಿಲ್ವಲ್ಲ. ಒಂದು ಚರ್ಚು, ಒಂದು ಮಸೀದಿ ಅಕ್ರಮ ಬಂತು ಅನ್ಕೊಟ್ರಿ, ನಾಳೆ ಹೇಳ್ತಾರೆ ಇಲ್ಲಿ ಚರ್ಚ್ ಐತೆ ಪಕ್ಕದಲ್ಲಿ ಭಜನೆ ಮಾಡಂಗಿಲ್ಲ ನೀನು, ಗಣೇಶನ್ ಬೈಕ್ ಹಾಕಂಗಿಲ್ಲ ನೀನು, ಮನೆಯಲ್ಲಿ ಮದುವೆ ಮಾಡ್ತವ್ರೆ ವಾದ ಬರ್ಸಂಗಿಲ್ಲ, ಮುಂದ್ಗಡೆ ಮೆರವಣಿಗೆ ಮಾಡಬಾರ್ದು, ಘೋಷಣೆ ಹಾಕ್ಬಾರ್ದು, ಅದೇನೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತವ್ರೆ. ನಮ್ಗೆ ಆಗಲ್ಲ, ಅವೆಲ್ಲ ಒಂದೇ ಮಾತ್ರ ನಮ್ಗೆ ಆಗಲ್ಲ, ಶುರುವಾಗ್ತದೆ ಇದೆಲ್ಲ. ಬೆಟ್ಟಹಳ್ಳಿಯಲ್ಲಿ ಒಂದೇ ಒಂದು ಸಣ್ಣ ಮಸೀದಿ ಇದಕ್ಕೆ ಮೆರವಣಿಗೆ ಬಿಟ್ಟಿಲ್ಲ ನಮ್ಗೆ. ನಾವ್ ಇನ್ನೂ 16 ವರ್ಷದ ಹುಡುಗರು ಗಣೇಶ ಹೊಡೆದಾಕ್ದಾಗ ಮೆರವಣಿಗೆ ಹೋಗ್ಬಾರ್ದು ಮೇನ್ ರೋಡ್ ಅಲ್ಲಿ. ಯಾವ ದೇಶದಲ್ಲಿ ಇದ್ದೀವಿ? ಯಾಕೆ ಕೇಳಕ್ ಯಾಕೆ ನೀವು? ನಾಯಿ ಬಾಲ ನಲ್ಲಾಡ್ತದೆ ತಾನೆ, ಈ ಪರಿಸ್ಥಿತಿ ಹೆಂಗೆ? ಬಾಲನೇ ನಾಯಿ ನಲ್ಲಾಡ್ಸಕ್ ಶುರು ಮಾಡ. 100 ಕೋಟಿ ಜನ 105 ಕೋಟಿ ಜನ ನಾವಿದ್ದೀವಿ, ಬಹುಸಂಖ್ಯಾತ ಹಿಂದೂಗಳು. ನೀವು ಕೂಡ ನಿಮ್ ತಾತ ಮುತ್ತಾತ ವಂಶಕ್ಕೆ ತೆಗೀರಿ. ನೀವು ಅಬ್ದುಲ್ ಅಪ್ಪನ ಹೆಸರು ಮುನಿಯಪ್ಪನೆ, ಜೋಸಫ್ ಮುತ್ತಾತ ಮಾಮನೇ. ನೀವೇನ್ ಅಲ್ಲಿಂದ ಬಂದಿಲ್ಲ ಬಂದೇವು. ಇವತ್ತು ಜೀನ್ಸ್ ಚೆಕ್ ಮಾಡಿದ್ರೆ ನೀವು ಈ ದೇಶದವರೇ, ನಮ್ಮ ವಂಶಸ್ಥರೇ. ನೀವು ಬೇರೆ ಬೇರೆ ಕಾರಣಗಳಿಂದ ಮತಾಂತರ ಆಗಿರ್ತಕ್ಕಂಥದ್ದು, ಬಲಂತುಕ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆ ಎಲ್ಲ ಮಗಳಿದ್ದಾಗ ಬಲವಂತಕ್ಕೆ ಮಾಡಿರುವಂಥದ್ದು, ಎದುರಿಸಿ ಬದುರಿಸಿ ಕೊಲೆ ಮಾಡಿ ಬಲವಂತ ಮಾಡೋದು. ಬ್ರಿಟಿಷರು ಬಂದಾಗ ಬಹಳ ಬುದ್ಧಿವಂತಿಕೆಯಲ್ಲಿ ಧರ್ಮಾಂಸನಲ್ಲಿ ಬಾವಿಯಲ್ಲಿ ನೀರು ಹಾಕೋದು, ಬ್ರೆಡ್ ನೀರು ಹಾಕಿದ್ರೆ ಮತಾಂತರ ಆಗೋದು. ನಮ್ಮ ಜನನೇ ಸೇರ್ತಾ ಇಲ್ಲ, ಅಷ್ಟು ಕೂಡ ನಮ್ತು ಬ್ರೆಡ್ ತಗೊಂಡು ಬಾವಿಯಲ್ಲಿ ನೀರು ಹಾಕಿದ್ರೆ ನೀರು ಕುಡಿದ್ರೆ ಆ ಊರಿಗೆ ಬಹಿಷ್ಕಾರ ಮಾಡೋದು. ಕಾಶ್ಮೀರದಲ್ಲಿ ಸಮಸ್ಯೆ ಆಗಿರೋದು ಅದೇನೆ. ಕಾಶ್ಮೀರ ಪಂಡಿತರು, ಶಂಕರಾಚಾರ್ಯರು, ಕಾಳಿದಾಸರಿಗಂತ ಮಹಾಪುರುಷರಿದ್ದಂತ ಕಾಶ್ಮೀರ ಸರಸ್ವತಿಯ ವಾಸಸ್ಥಾನ. ಕಾಶ್ಮೀರದಲ್ಲಿ 99% ಮುಸ್ಲಿಮ್ಸ್ ಅವರಿಗೆ. ಯಾರು ಗೊತ್ತವರೆಲ್ಲ ಕಾಶ್ಮೀರಿ ಪಂಡಿತರು. ಇಲ್ಲಿರೋ ನಮ್ಮ ಹಿಂದೂ ಕಾಶ್ಮೀರಿ ಪಂಡಿತರು ನೋಡ್ರಿ, ಅದೇ ನೋವು ಅದೇ ಇಷ್ಟ ಇದೆ. ಅಲ್ಲಿರ್ತಕ್ಕಂಥ ಮುಸ್ಲಿಮಾರ್ ನೋಡ್ರಿ ಅದೇ. ಯಾಕೆ? ಅವರನ್ನ ಬಲವಂತವಾಗಿ ಮತಾಂತರ ಮಾಡಿದಾಗ ಅವ್ರು ವಾಪಸ್ ಬರ್ತೀವಿ ಅಂದ್ರೆ ನಮಗೆ ತಗೊಳ್ಳೇ ಇಲ್ಲ. ಇಲ್ಲ ನೀವು ಒಂದ್ಸಲ ಹೊರಟೋಗಿದ್ದೀರಿ, ಬರ್ಬೇಡ್ರಿ ಅಂತ ಹೇಳಿ. ಆ ಸೇಡಿಗೆ ಇವತ್ತು 3 ನಮ್ಮ ಮೇಲೆ ಸೇಡ್ ತೀರ್ಸ್ಕೊಂತಾವೆ. ನಮ್ಮದೇ ಜನ ನಮ್ಗೆ ಹೊಡಿತಾ ಇರ್ತಕ್ಕಂಥದ್ದು ಮತಾಂತರ ಆಗಿ. ಒಬ್ಬ ಮತಾಂತರ ಆದ್ರೆ ದೇಶಾಂತರ ಆದಂಗೆ, ಈ ದೇಶಕ್ಕೆ ಒಬ್ಬ ವಿರೋಧಿ ಉಳ್ಕೊಂಡಂಗೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವತ್ತು ನಾವ್ ಈ ಭಾಗದಲ್ಲಿ ಸ್ವಲ್ಪ ಇರ್ಬೋದು ನೆಮ್ಮದಿಯಾಗಿ. ನಾಳೆ ದೇಶದ ಬೇರೆ ಬೇರೆ ಕಡೆ ಏನು ಗಣಪತಿ ಮೇಲೆ ಗಲಾಟೆ ಮಾಡ್ತಾವ್ರೆ, ಮೆರವಣಿಗೆ ಹೋಗ್ತಾರೆ, ಕಲ್ಲು ತೂರ್ತಾರೆ. ಇವತ್ತು ಯಲಾಂಗದಲ್ಲಿಲ್ಲ. ಆದ್ರೆ ಹಿಂಗೆ ಇದ್ರೆ ಬರಲ್ಲ ಅಂತ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ನನ್ನ ಕಾಲದಲ್ಲಿ ಆಗದೆ ಇರ್ಬೋದು, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳ ಕಾಲ ಶುರುವಾಗ್ತದೆ. ನೀನ್ ಸುಮ್ಮನೆ ಇದ್ರೆ ನಾನು 2 ಹೆಜ್ಜೆ ಹಿಂದೆ ಹೋಗ್ತೀನಿ, ನೀನು 1 ಹೆಜ್ಜೆ ಮುಂದೆ ಬಂದ್ರೆ ನಾನು 2 ಹೆಜ್ಜೆ ಮುಂದೆ ಬರ್ಬೇಕು. ನಾವು ಮಾತಾಡೋದು ಕೇಳೋದು ಬಹಳ ಚೆನ್ನಾಗಿರ್ತದೆ. ಏನು ಇಲ್ಲಿಂದ ಆಚೆ ಹೋಗ್ಬೇಕು, ಹಣ ಎಲ್ಲ ಬಿಸಾಕ್ಬಿಡ್ತೀವಿ ಅಂತೀವಿ. ಇಲ್ಲ ನಾಳೆ ಯಾಕೆ ಬೇಕಾಡಲ್ಲ, ಯಾವ ಮಾಡ್ತಾರೆ ಸುಮ್ಮನೆ. ನಮ್ಮ ಅಮ್ಮ ಬೇಡ ಅಂತ ನನ್ನ ಹೆಂಡತಿ ಬೇರೆ ಹೇಳುದು, ಅದೇನು ಹೋಗಿದ್ದೆ ಅಂತೀರ ನೀನು, ಕೇಸ್ ತರ ಹಾಕ್ಬಿಡ್ತೀರ, ಜೈಲಿಗೆ ಹೋಗ್ತೀರಿ ಅಂತ ಕಡೆಗೆ. ಇದು ಕಳ್ತನ ಮಾಡೋದ್ರೆ, ಅತ್ಯಾಚಾರ ಮಾಡೋದ್ರೆ, ಇನ್ನೇನೋ ಬೇರೆ ಬೇರೆ ತಪ್ಪು ಕೆಲಸ ಮಾಡೋದ್ರೆ ಸಮಾಜ ನೋಡೋದ್ರ ದೃಷ್ಟಿ ಬೇರೆ ಇರ್ತದೆ. ಧರ್ಮಕ್ಕಾಗಿ ಹೋರಾಟ ಮಾಡ್ತೀವಿ, ಹಿಂದುತ್ವಕ್ಕಾಗಿ ಹೋರಾಟ ಮಾಡ್ತೀವಿ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ಜನ ಯಾರು ನಮ್ಮ ಮೇಲೆ ತಪ್ಪು ಮಾಡೋದು. ನಾವು ರಾಮ ಜನ್ಮಭೂಮಿ ಹೋರಾಟದಲ್ಲಿ ಜೈಲು ಹೋಗಿ ಆಚೆ ಬಂದಾಗ ನಮ್ಮನ್ನೆಲ್ಲ ಟ್ರಾಕ್ಟರ್ ಮೆರವಣಿಗೆ ಮಾಡೋದು. ಫಸ್ಟ್ ಎಲ್ಲ ಬೈದ್ರು, ಹೇಳಿದ್ರು ಸರಿಲ್ಲ ಬೈದ್ರು, ಹಂಗೆ ಹಿಂಗೆ ಅಂತ ಹೇಳಿ. ನಾವು ಹೋರಾಟ ಮಾಡಿದಂತ ಜೈಲು ಹೋಗಿದ್ದಂತ ಏನು ಹಿನ್ನೆಲೆ ಇತ್ತು, ನಮ್ಮ ಕಾರ್ಯಕರ್ತರು ಗೊತ್ತಾಯ್ತು. ನಮ್ಮ ಮೆರವಣಿಗೆ ಮಾಡಿ ಕರ್ಕೊಂಡ್ ಬಂದ್ರು ಟ್ರಾಕ್ಟರ್ ಕಾರ್ಯಲ್ಲಿ ಇತ್ತು. ಟ್ರಾಕ್ಟರ್ ಬಗ್ಗೆ ಸ್ವಲ್ಪ ಕರ್ಕೊಂಡು ಮೆರವಣಿಗೆ. ಯಲಾಂಗದ ಇತಿಹಾಸ ಬಹಳ ದೊಡ್ಡದಿದೆ. ಇಲ್ಲಿ ರಾಜಕೀಯಗಿಂತಲೂ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದಂತ ಅನೇಕ ಕಾರ್ಯಕರ್ತರು ಈಗಲೂ ಇದ್ದೀವಿ. 88 ಶಾಖೆಗಳನ್ನು ಮಾಡಿದ್ದೀವಿ ನಾವು ಯಲಾಂಗದಲ್ಲಿ. 88 ಶಾಖೆಗಳನ್ನು ಮಾಡಿರ್ತಕ್ಕಂಥ ಬಹುತೇಕ ಎಲ್ಲ ಸ್ವಯಂ ಸೇವಕರಲ್ಲಿ ಇರ್ತಕ್ಕಂಥವ್ರು. ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಐತೆ, ಆದ್ರೆ ಯಾರು ಮುಂದೆ ಹೋಗ್ಬೇಕು ಅನ್ನೋದು ಎಲ್ಲೋ ಒಂದು ಪ್ರಶ್ನೆ ಶುರು.
ಅದಕ್ಕೋಸ್ಕರ ಮೊದಲು ನಾನು ಹಿಂದೂ, ಮೊದಲು ನನ್ನ ಧರ್ಮ ರಕ್ಷಣೆ, ಆಮೇಲೆ ನನ್ನ MLA, ಆಮೇಲೆ ನೀನು ಬಿಸ್ನೆಸ್ ಮ್ಯಾನ್, ಆಮೇಲೆ ನೀನು ಶ್ರೀಮಂತ. ಇದು ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ಆಕ್ಚುಲಿ ನಾವು ಹೊರಗಡೆ ಮುಷ್ಕರ ಮಾಡಬೇಕು ಅಂತಿದ್ರು ನಮ್ಮ ಕಾರ್ಯಕರ್ತರು. ಆದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೊರಗಡೆ ಎಲ್ಲೂ ಕೂಡ ಸ್ಟ್ರೈಕ್ ಅವೆಲ್ಲ ಮಾಡಂಗಿಲ್ಲ. ಕೋರ್ಟ್ ಆರ್ಡ್ರು ನಮ್ಗೆ ಫ್ರೀಡಮ್ ಪಾರ್ಕ್ ಅಲ್ಲೇ ಒಂದು ಸ್ಟ್ರೈಕ್ ಮಾಡಬೇಕು. ಇಲ್ಲಿರೋ ಸಮಸ್ಯೆ ಫ್ರೀಡಮ್ ಪಾರ್ಕ್ ಅಲ್ಲಿ ಹೋಗಿ ಮಾಡಿ ಯಾವ ಮಾಡ್ತೇವೆ ನಾವು. ಅದಕ್ಕೆ ನಮ್ಮ ಕಾರ್ಯಕರ್ತರ ಸಭೆ ಹೊರಗಡೆ ನಾವು ಮಾಡ್ತಾ ಇದ್ದೀವಿ. 2 ರೀತಿಯ ಹೋರಾಟ ನಾವು ಮುಖಂಡರು ತೀರ್ಮಾನ ಮಾಡ್ತಾರೆ. ಒಂದು ಲೀಗಲ್ ಫೈಟ್ ನಾವು ಮಾಡ್ತೀವಿ, ಅದೇನ್ ಮಾಡ್ಬೇಕು ಅದು ಮಾಡ್ತೀವಿ. ಯಾವುದೇ ಕಾರಣದಿಂದ ಇನ್ನೊಂದು ಇಟ್ಕೆನೂ ಕೂಡ ಇಡಂಗಿಲ್ಲ, ಡಿಸೈಡ್ ಆಗೋದು ಒಂದು ಇಟ್ಕೆನೂ ಇಡಂಗಿಲ್ಲ. ಇದಕ್ಕೆ ಜವಾಬ್ದಾರಿಯನ್ನ ನಮ್ಮ ಪಂಚಾಯತಿಗಳು ಹೊತ್ಕೊಳ್ಬೇಕು, ಕಂದಾಯ ಅಧಿಕಾರಿಗಳು ಹೊತ್ಕೊಳ್ಬೇಕು, ನಾವು ಕೂಡ ಜಾಗೃತರಾಗಿರ್ಬೇಕು. ಯಾಕಂದ್ರೆ ಅದು ಅನ್ಆಥರೈಸ್ಡ್ ಕಟ್ಟಡ. ನೀವ್ ಯಾರೇನಾದ್ರೂ ಕೂಡ ಕೇಸ್ ಮಾಡಕ್ ಬರಲ್ಲ. ಹೊಡೆದ್ರೆ ಕೇಸ್ ಆಗ್ಬೋದು, ತಡೆದ್ರೆ ಕೇಸ್ ಆಗಲ್ಲ. ಪೊಲೀಸರು ಕೇಳ್ತಾರೆ, ಹೇಳೋರು ಈಗಾಗಲೇ ಪೊಲೀಸರು ಕೂಡ ಅವ್ರಿಗೆ ಕೊಟ್ಟು ನಿಂದ ಏನೇನೈತೆ ದಾಖಲೆ ಕೊಡ್ರಿ ಅಂತ ಹೇಳೋರು ನಿಲ್ಸವ್ರೆ. ನಾನು ಕೂಡ ನಿನ್ನೆ ಇವಾಗ ಫೋನ್ ಮಾಡಿದೆ, ಅವ್ನು ಯಾವ PDO ಲೈಸೆನ್ಸ್ ಕೊಟ್ಟು ದುಡ್ಡು ತಗೊಂಡ್ರೆ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ. ಸಸ್ಪೆಂಡ್ ಮಾಡೋದು ಮಾಡೇ ಮಾಡ್ತೀನಿ. ಇಲ್ಲ, ಯಾರು ಮಾಡಿರ್ತಾರೋ ಹೋಗ್ಬೇಕಾಗ್ತದೆ. ಅದು ಸ್ವಲ್ಪ ನಮ್ಮ ಮೆಂಬರ್ಸ್, ನಮ್ಮ ಲೀಡರ್ ಕೂಡ ಸ್ವಲ್ಪ ಜಾಗೃತವಾಗಿರಿ. ಯಾವನ ಬಂದ ಅಂತ ಹೇಳಿ ಲೈಸೆನ್ಸ್ ಕೊಟ್ಬಿಡೋದು, ಯಾವನ ಬಂದು ಏನೋ ಕೊಟ್ಟ ಅಂತ ಹೇಳಿ ಪರ್ಮಿಷನ್ ಕೊಟ್ಬಿಡೋದು ದಯವಿಟ್ಟು ಮಾಡಕ್ ಹೋಗ್ಬೇಕು. ಸ್ವಲ್ಪ ಏನ್ ಮಾಡ್ತೀಯ, ಏನು ಹಿನ್ನೆಲೆ ಎಲ್ಲ ತಗೊಂಡು ಅವ್ರ ಹತ್ರ ಮುಚ್ಚಳಿಕೆ ಬರ್ಸ್ಕೊಂಡು ಸ್ಕೂಲ್ ಮಾಡ್ತಾರೆ, ಸ್ಕೂಲ್ ಮಾಡ್ಬೇಕು. ಸ್ಕೂಲ್ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ಬೇಕಾದ್ರೆ 109 ಪರ್ಮಿಷನ್ ಕೇಳ್ಬೇಕು ಪಂಚಾಯತಿಗಳು. ತಂದಿದೆಯಾ DC ನೀನು ಕನ್ವರ್ಷನ್, ಆಮೇಲೆ ತಾನೇ ಮಾಡ್ಬೇಕು. ಇವ್ರು ಏನ್ ಅರ್ಥವಂತನೇ ಕೊಟ್ಬಿಟ್ರೆ ಬಿಟ್ರೆ ಹೆಸರುಗಟ್ಟೆ ಕೆರೆನೇ ಮಾಡ್ಕೊಡ್ತಾರೆ. ಕರೆಕ್ಟ್ ಆಗಿರೋ ಮಾಡ್ಕೊಡಲ್ಲ, ಹಲಿಸ್ತಾರೆ, ನಾಯಿ ತರ ಹಲಿಸ್ತಾರೆ. ಒಂದು ತಂಡ ನಾವು ಲೀಗಲಿ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲಿ ಸ್ಥಳೀಯವಾಗಿ ನಾವ್ ಏನ್ ಇರ್ತೀವಿ ಆ ತೀರ್ಮಾನ ಆಗುವಾಗ ಕೂಡ ಅಕ್ರಮ ಕಟ್ಟಡನೆ ಇದನ್ನ ಕಟ್ಟಬೇಕು ಅಂತ ಏನಾದ್ರು ಕೋರ್ಟ್ ಸರ್ಕಾರ ಹೇಳಿದ್ರೆ ಯಾರು ಬೇಕಾದ್ರೂ ನದಿ ಒಳಗೆ ಮನೆ ಕಟ್ಕೊಬಹುದು. ಕಟ್ಟಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇದು ಗೌರ್ಮೆಂಟ್ ಬದಲಾವಣೆ ಮಾಡ್ಬೇಕು. ಕೋರ್ಟ್ ಕೂಡ ಸರ್ಕಾರದ ಆದೇಶವನ್ನ ಕೆರೆ ಪಕ್ಕದಲ್ಲಿ ಅರ್ಥವತಿ ಪಕ್ಕದಲ್ಲಿ ಕಟ್ಟು ಅಂತ ಹೇಳೋದೇ ಇಲ್ಲ. ಅದಕ್ಕೆ ಏನೇನ್ ಬೇಕೋ, ಎಷ್ಟು ಮೀಟರ್ ದೂರದಲ್ಲಿ ಐತೆ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಲೆಕ್ಟ್ ಮಾಡಿ ಕೋರ್ಟ್ ಅಲ್ಲೂ ಕೂಡ ನಾವು ಫೈಟ್ ಮಾಡ್ತೀವಿ. ಅದನ್ನೆಲ್ಲ ಕೂಡ ಆ ತೀರ್ಮಾನ ಆಗೋರು ಕೂಡ ಇದು ಅಕ್ರಮ ಕಟ್ಟಡ, ಅವನು ಯಾವ ರೀತಿ ಕಟ್ಟಂಗಿಲ್ಲ, ಕಟ್ಟಂಗ್ ಬಿಡಬಾರ್ದು. ಇದು ಅವರ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೇದು. ಅಲ್ಲಿಯವರೆಗೂ ನಾವ್ಯಾರು ಕೂಡ ಹೋಗಿ ಒಂದು ಇಟ್ಟಿಗೆ ಕಿತ್ತಾಕ್ಬಿಡೋದು, ಗಲಾಟೆ ಮಾಡೋದು, ಸಣ್ಣ ಪುಟ್ಟದ್ದು ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ತರದ ಅಕ್ರಮ ಕಟ್ಟಡ ನಾಳೆ ನಾನ್ ಕಟ್ಟಿದ್ರು ಹೊಡೆದಾಕ್ಬೇಕು. ನಾನು ಕೂಡ ಅಕ್ರಮವಾಗಿ ದಡೆಯಲ್ಲಿ ಕಟ್ಟಿದ್ರೆ ವಿತೌಟ್ ಲೈಸೆನ್ಸ್ ಇದ್ರೆ ದೊಡ್ಡ ಬೆಳಿಗ್ಗೆ ಮನೆಗೆ ಕಟ್ತಾರೆ ಸರಿ. ಈ ತರ ಕಟ್ಟಿದ್ರೆ ಅದ್ ಯಾರದೇ ಆಗ್ಲಿ ಕಟ್ಟೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲ ಕೂಡ ನಮಗೆ ಏನ್ ಸಪೋರ್ಟ್ ಮಾಡಿದ್ರು ಚಿಂತೆ ಇಲ್ಲ, ಯಾರು ಏನು ಮಾಡಿದ್ರು ಚಿಂತೆ ಇಲ್ಲ. ಧರ್ಮದ ವಿಷಯ ಬಂದಾಗ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾವೆಲ್ಲ ಕೂಡ ಧರ್ಮ ಜಾತಿ ಎಲ್ಲ ಬಿಟ್ಟು ಒಂದಾಗ